ಮಕ್ಕಳಿಗೆ ಮತ್ತೆ ಸೆಲೆಬ್ರಿಟಿಗಳಿಗೆ ಕೆಟ್ಟ ಕಮೆಂಟ್ಸ್ ಬಂದಾಗ ಅದನ್ನ ಹೇಳೋದಾ ಬೇಡವಾ ಸೊಸೈಟಿಯಲ್ಲಿ ಅನ್ನುವಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಅಂತವ್ರಿಗೆ ಏನಾದ್ರು ನಂದು ಒಂದು ಸಣ್ಣ ರಿಕ್ವೆಸ್ಟ್, ಇದಾದ್ರೆ ದಯವಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಗೆಲ್ಲರಿಂದ. ನಾನು ಹೇಳ್ದೆ ಗೊತ್ತಾ, ಟ್ರೋಲ್ಸ್ ಆಗಿರ್ಬೋದು, ಮೀಮ್ ಕ್ರಿಯೇಟರ್ಸ್ ಆಗಿರ್ಬೋದು, ಅವರೇ ಯಾಕೆ ಇದನ್ನೆಲ್ಲ ಒಂದು ಅವೇರ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂತ. ಅಂದ್ರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು AI ಆಗಿರ್ಬೋದು, ಇಟ್ ಇಸ್ ನಾಟ್ ಓನ್ಲಿ ಸೆಲೆಬ್ರಿಟೀಸ್, ಬೇರೆಯವ್ರಿಗೂ ಕೂಡ, ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸರ್ಸ್ ಕೂಡ ತುಂಬಾ ಜನ ಫೇಸ್ ಮಾಡ್ತಿದ್ದಾರೆ. ಅವ್ರಿಗೆ ಬೇರೆ ಯಾರ್ದೋ ಇಮೇಜ್ ತಗೊಂಡು ಅವ್ರ ಫೋಟೋ ಹಾಕೋದು, ಆ ತರ ಎಲ್ಲ ಎಡಿಟ್ ಮಾಡಿದಾಗ ತಪ್ಪಾಗತ್ತೆ. ನಾನು ಇಷ್ಟು ದಿನ ಬರೀ ಸಿನಿಮಾದವ್ರು ಮಾತ್ರ ಅದನ್ನ ಫೇಸ್ ಮಾಡ್ತಿದ್ವಿ, ಈಗ ಪ್ರತಿಯೊಬ್ರು ಕೂಡ ಅದು ಹಿಂಸೆ ಆಗ್ತಿದೆ. ಸೊ ಅದನ್ನ ಹೆಂಗಾದ್ರೂ ಬ್ಯಾನ್ ಮಾಡ್ಬೇಕಿಲ್ಲ, ಆ ಒಂದು ಟೆಕ್ನಾಲಜಿನ ಒಳ್ಳೆ ವಿಷಯಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್, ನೀವ್ ಎಲ್ರಿಗೂ ಏನಾದ್ರೂ ಆದ್ರೆ ಪ್ಲೀಸ್ ಡೂ ಸಮಥಿಂಗ್, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಎಲ್ರಿಗೂ, ಆಲ್ ಯೂಟ್ಯೂಬರ್ಸ್ ಅಂಡ್ ಮೀಮ್ ಕ್ರಿಯೇಟರ್ಸ್ ಅಂಡ್ ಟ್ರೋಲ್ಸ್. ದಯವಿಟ್ಟು ಹೇಳ್ತೀನಿ, ಇದಕ್ಕೆ ನೀವು ದಯವಿಟ್ಟು ಕೈ ಜೋಡಿಸ್ಬೇಕಾಗತ್ತೆ. ನೀವ್ ಯಾರು ಏನು ಮಾಡಲ್ಲ ಅಂದ್ರೆ ನಾವ್ ಎಷ್ಟೇ ಹೇಳಿದ್ರು ಅದು ಪ್ರಯೋಜನ ಆಗಲ್ಲ. ಸೋಲು ಗೆಲುವು ಜೊತೆಗೆ ಇವಾಗ ಲೇಡಿ ಸೂಪರ್ ಸ್ಟಾರ್ ಬಿರುದು ಬೇರೆ, ಅದು ಅಭಿಮಾನಿಗಳು ಕೊಟ್ಟಿರೋದನ್ನ ಎಷ್ಟು ಖುಷಿ ಆಗುತ್ತೆ. ಅದನ್ನ ಇವಾಗ ಹೇಳ್ದಲ್ಲ, ನೆಗೆಟಿವ್ ಕಾಮೆಂಟ್ಸ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂದಾಗ, ಈ ತರ ಒಳ್ಳೆ ಅಪ್ರಿಸಿಯೇಷನ್, ಒಳ್ಳೆ ನನಗೆ ಹೆಸರು ಬರ್ತಿದೆ ಅಂದಾಗ, ಐ ಶ್ಯೂರ್ಲಿ ಪ್ರೌಡ್ಲಿ ಐ ಟೇಕ್ ಇಟ್, ಐ ಅಕ್ಸೆಪ್ಟ್ ಎವ್ರಿಥಿಂಗ್. ನೆಗೆಟಿವೇ ಒಂದಷ್ಟು ಹಾಕ್ತಾರೆ ಅಂದಾಗ, ವೆನ್ ಪೀಪಲ್ ಆರ್ ಗಿವಿಂಗ್ ಲೈಕ್ ಲೇಡಿ ಸೂಪರ್ ಸ್ಟಾರ್, ಡಿಂಪಲ್ ಕ್ವೀನ್, ಇನ್ನೊಂದು ಮತ್ತೊಂದು ಅಂದಾಗ ಯಾಕೆ ತಗೋಬಾರ್ದು? ಲಕ್ಕಿಲಿ ಐ ಆಮ್ ಹ್ಯಾಪಿ. ಐ ಥಿಂಕ್ ನಾನು ಇದನ್ನ ಮೆನ್ಷನ್ ಮಾಡಬಾರ್ದು ಇವತ್ತು, ಬಟ್ ನನಗೆ ಹೇಳಬೇಕು ಅನ್ಸಿದೆ. ನಮ್ಮ ಜೀವ ಹೋದ್ಮೇಲೆ ತುಂಬಾ ಅವಾರ್ಡ್ಸ್ಗಳು ಬರುತ್ತೆ ಅಂಡ್ ನಮಗೆ ಒಂದು ಕಿರೀಟ ಇಡ್ತಾರೆ, ಇಲ್ಲಾಂದ್ರೆ ಹೆಸರುಗಳು ಬರುತ್ತೆ. ಸದ್ಯ ಬದುಕಿದಾಗ್ಲೇ ಏನೋ ಒಂದು ಹೆಸರು ಬರ್ತಿದಿಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್.